ಸರ್ ನಿಮ್ಮ ಅನುಭವ ಪ್ರಕಾರ ಈ ರಾಜ್ಯ ಹಸಿರು ಸೇನೆ ರೈತ ಸಂಘ ಅಂತ ಹೇಳ್ತಾರಲ್ಲ, ಹೌದು ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರು ರೈತ ಸಂಘ ಕರೆಕ್ಟೇ, ಅದು ಕರಪ್ಷನ್ ಸಂಘ ಅಂತ. ಹಾಂ ಹಾಂ ರೈತ ಸಂಘ ಆದರೆ ಪ್ರತಿಯೊಬ್ಬರು ಬೆಲೆ ಹತ್ರ ಹೋಗಿ ಗಲಾಟೆ ಮಾಡಿ, ಹಿಂಗಿದೆ ಸರ್ ಆಫೀಸರ್ ಹತ್ರ ಹೋಗಿ ಸ್ಟ್ರೈಕ್ ಮಾಡಿ, ಹಿಂಗಿದೆಯಪ್ಪ ನಮ್ಮ ರೈತರ ಪರಿಸ್ಥಿತಿ, ನಾವು ಬರಬೇಕು, ನೀವು ಬನ್ನಿ ಸರ್ ಅಂತ ಅವ್ರು ಕರ್ಕೊಂಡು ಬಂದು ಬೆಲೆಗಳು ತೋರಿಸು, ಏನಾದ್ರು ಸಬ್ಸಿಡಿ ಗಿಬ್ಸಿಡಿ ಇದ್ರೆ ತೆಗೆದು ಕೊಟ್ಟರೆ ಅವ್ರು ರೈತ ಸಂಘ. ಇವಾಗ ಎಲ್ಲಿ ಸರ್ ಬರ್ತಾರೆ ಅವರು ಆಫೀಸ್ ಹತ್ರ ಹೋಗ್ತಾರೆ, ಒಂದು ಅರ್ಧ ಗಂಟೆ ನಾವು ರೈತ ಸಂಘನ ಗಲಾಟೆ ಮಾಡ್ತಾರೆ, ಅವ್ರು ಒಳಗಡೆ ಏನು ಮಾತಾಡ್ಕೊಳ್ತಾರೆ ಏನು ನಮ್ಗೆ ಗೊತ್ತಾಗ್ತದ? ನಾವು ಬರ್ತೀವಿ ಅಷ್ಟೇ. ಎಲ್ಲಿ ಬಂದಿದ್ದಾರೆ ರೈತ ಸಂಘ? ಅವ್ರು ಇದ್ದಾರೆ, ಯಾವ ಬೆಲೆ ಹತ್ರ ಬಂದಿದ್ದಾರೆ, ಯಾವ ಊರಿಗೆ ಬಂದಿದ್ದಾರೆ, ಇಂಥ ಊರಿಗೆ ಬಂದಿದ್ದೀರಿ ಅಂತೇಳಿ ಸರ್ ನೋಡೋಣ. ಅಲ್ಲಿಗೆ ಬಂದಿರೋ ನೋಡಿಲ್ಲ, ಬಟ್ ಅಲ್ಲಲ್ಲಿ ರೋಡ್ಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಅದು ಏನಕ್ಕೆ ಸರ್ ಸುಮ್ಮನೆ ಪ್ರತಿಭಟನೆ ಮಾಡೋದು? ಅಲ್ಲಿ ಕೂತು ಮಾಡುವಾಗ ಒಂದು 4 ಹಳ್ಳಿಗಳು ರೌಂಡ್ಸ್ ಮಾಡ್ಬೋದಲ್ಲ? ಮಾಡ್ಬೋದು. ನಮ್ಮ ರೈತರು ಹೆಂಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅವ್ರ ಕಷ್ಟ ಸುಖ ನೋಡ್ಬೋದಲ್ಲ ಸರ್? ಹೌದೌದು. ರೋಡಲ್ಲಿ ಟೌನಲ್ಲಿ ಕೂತ್ಕೊಂಡು ಭಜನೆ ಮಾಡಬೇಕು. ಇವರು ಸಹಾಯ ಮಾಡಬೇಕು ಅಂದರೆ ಅಲ್ಲಿಗೆ ಹೋಗ್ಬೇಕು. ಹೋಗ್ಬಿಟ್ಟು ಅಲ್ಲಿ ಏನಿದೆ, ನಿಮ್ಮ ಪರಿಸ್ಥಿತಿ ಏನು, ಹೆಂಗಿದೆ, ಯಾವ ಆಫೀಸರ್ ಏನು ಮಾಡ್ತಾ ಇದ್ದಾರೆ, ಇವೆಲ್ಲ ಕೇಳಬೇಕು. ಹೌದು ಹೌದು. ಅವ್ರ ಇಷ್ಟಾನುಸಾರ ಅವ್ರ ರೋಡ್ಗಳಲ್ಲಿ ಸ್ಟ್ರೈಕ್ ಮಾಡ್ಕೊಳ್ಳೋದು, ಅವ್ರ ಇಷ್ಟಕ್ಕೆ ಅವ್ರು ಹೋಗ್ತಾ ಇರೋದು. ಇನ್ನೇನು ರೈತ ಸಂಘ ಅನ್ನೋದು ನಾವು ಒಪ್ಪಕ್ಕೆ ಆಗಲ್ಲ ಸರ್. ಬರ್ತಾವ್ರೆ, ಹೋಗ್ತಾ ಇರ್ತಾರೆ, ಅವ್ರು ಬರ್ತಾರೆ, ಸ್ಟ್ರೈಕ್ ಮಾಡ್ಕೊಡ್ತಾರೆ, ಅದೇನು ಮಾತಾಡ್ಕೊಳ್ತಾರೆ ಅವರು. ರೈತರಿಗೇನೋ ಇವಾಗಲೂ ಅನುಕೂಲನೇ ಇಲ್ಲ. ಸುಮ್ಮನೆ ಹೆಸರುವಾಸಿಗೆ ಇಟ್ಕೊಂಡಿದ್ದಾರೆ. ಹೆಸರುವಾಸಿಗೆ ರೈತ ಸೇನಾ ಸಂಘ, ಅದು 2-3 ಸಂಘ ಇದೆ, ಒಂದು ಸಂಘ ಅಲ್ಲ ಸರ್, 2-3 ಸಂಘದಲ್ಲಿ ಯಾವ ಸಂಘ ಹೆಂಗಿದೋ ನಮ್ಗೆ ಗೊತ್ತಿಲ್ಲ. ಬಟ್ ರೈತರವರೆಗೂ ಯಾವುದೋ ಸಂಘ ಬಂದಿಲ್ಲ ಸರ್. ಗೊತ್ತಾಗಬೇಕು ಅಂದರೆ ರೈತ ಹತ್ರ ಹೋಗ್ಬೇಕು. ಏನೋ ನಿನ್ನ ಕಷ್ಟ ಸುಖ ಏನಿದೆ, ಏನು ಮಾಡಬೇಕು, ನಿಮ್ಗೆ ಏನಿದೆ, ಏನು ಪರಿಸ್ಥಿತಿ, ಯಾವ ಆಫೀಸರ್ ಏನು ಮಾಡ್ತಾ ಇದ್ದಾರೆ, ನಿಮ್ಮ ಸಮಸ್ಯೆ ಕರೆಕ್ಟ್ ಆಗಿದೆಯಾ ಇಲ್ಲ, ಅವೆಲ್ಲ ಕೇಳಬೇಕಲ್ಲ. ಮತ್ತೆ ರೈತ ಸರ್ಕಾರಕ್ಕೆ ಏನಾದ್ರು ಬರ್ತಿದೆಯಾ? ಬನ್ನಿ ಹೋಗೋಣ, ಎಲ್ಲರೂ ಒಂದು ದಿವಸ ಸ್ಟ್ರೈಕ್ ಮಾಡೋಣ. ಎಲ್ಲರಿಗೂ ಇದಿದೆ, ಕಮಿಟಿ ಇದೆ, ಇದಿದೆ, ಎಲ್ಲ ಅವ್ರು ಸ್ಟ್ರೈಕ್ ಮಾಡ್ತಾರೆ, ನಾವು ಹೆಂಗೆ ಮಾಡಬಾರ್ದು? ಆಟೋ ಚಾಲಕರ ಕಮಿಟಿ ಇದೆ, ಟೆಂಪೋ ಚಾಲಕರ ಕಮಿಟಿ ಇದೆ, ಲಾರಿ ಚಾಲಕರ ಕಮಿಟಿ ಇದೆ, ಬಸ್ನವ್ರ ಕಮಿಟಿ ಇದೆ, ರೈತರ ಕಮಿಟಿ ಇಲ್ಲ. ಒಂದು ಕಮಿಟಿ ಮಾಡೋಣ, ಬಂದ್ರಪ್ಪ ಹೋಗೋಣ. ನಾವೆಲ್ಲ ಸ್ಟ್ರೈಕ್ ಮಾಡಿದ್ರೆ, ರೈತರಿಗೆ ಸ್ಟ್ರೈಕ್ ಮಾಡಿದ್ರೆ ಯಾವ ಆಫೀಸರ್ ಯಾರು ಏನು ಮಾಡೋಕ್ಕಾಗಲ್ಲ. ಹೌದೌದು, ಅದು ಮಾಡಬೇಕಲ್ಲ ನಮ್ಮವರು ಮಾಡಬೇಕು. ಸುಮ್ಮನೆ ನಾವು ರೈತ ಸಂಘ ಪ್ರೆಸಿಡೆಂಟು, ಅಧ್ಯಕ್ಷರು, ಡೈರೆಕ್ಟ್ರು ಇವೆಲ್ಲ ಏನು ಸರ್ ಹೇಳ್ತಿಲ್ಲ. ಸುಮ್ಮನೆ ಹೆಸರುವಾಸಿಗೆ ಬರ್ತಾರೆ, ಮತ್ತೆ ಇವೆಲ್ಲ ಡೈರೆಕ್ಟಾಗಿ ಅವ್ರಿಗೆ ಕೂಡ ಗೊತ್ತಾಗ್ಲಿ ಬಿಡು. ಹೆಸರುವಾಸಿಗೆ ಇದು ದಯವಿಟ್ಟು ನೀವೇನು ಮಾಡ್ತೀರಿ ಗೊತ್ತಾಗ್ಬೇಕು ರೈತರಿಗೆ. ನಿಮ್ಮ ಪ್ರಕಾರ ಹಸಿರು ಸೇನೆ ಮತ್ತೆ ಈ ರೈತ ಸಂಘದವರೆಲ್ಲ ಹೆಸರುವಾಸಿಗೆ ಇಟ್ಕೊಂಡಿದ್ದಾರೆ. ಹೆಸರುವಾಸಿಗಿರೋದೇ ಯಾರು ಯಾವ ಎಲ್ಲಿಗೆ ಹೋಗಿದ್ದೀರಾ, ಯಾವ ಎಲ್ಲಿ ಸಮಸ್ಯೆ ಇದೆ, ನಿಮ್ಮ ಕನ್ನಡ ಸಮಸ್ಯೆ ಹೆಂಗಿದೆ, ನಿಮ್ಮ ವ್ಯವಹಾರ ಹೆಂಗಿದೆ, ಯಾರಾದರೂ ಕೇಳಿದ್ದೀರಾ ಸರ್? ಬರಲಿ, ಹಸಿರು ಸೇನೆ ಅವ್ರು ಬರಲಿ, ಯಾವ ಎಲ್ಲಿಗೆ ಹೋಗಿದ್ದಾರೆ ಹೇಳಿ ನಮಗೆ. ಅವ್ರೇನು ತಪ್ಪನ್ನೋದಲ್ಲ, ಕರೆಕ್ಟೇ. ಏನು ಮಾಡ್ತಾ ಇದ್ದಾರೆ? ನೀವು ಮಾಡೋ ಕೆಲಸ ರೈತರ ಹತ್ರ ಹೋಗಬೇಕು, ಕೇಳಬೇಕು. ಏನಪ್ಪ ಹೆಂಗಿದೆ, ಏನಿದೆ, ಕರೆಂಟ್ ಏನಿದೆ, ನಿಮಗೆ ಮೈನ್ ಕರೆಂಟ್ ಬಿಸಿಲು ಬೇಸಿಗೆ ಕಾಲಲ್ಲ ಸರ್. ಹೌದೌದು, ಕರೆಂಟ್ ಇರಬೇಕಿಲ್ಲ. ಕರೆಂಟ್ ಹೆಂಗಿದೆ, ಆಫೀಸರ್ ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ, TCL ಫೀಸ್ ಹೋದರೆ ಎಷ್ಟು ಗಂಟೆ ಕಾಯಬೇಕು ನಾವು, ಅದೆಲ್ಲ ಕೇಳಬೇಕಲ್ಲ. ಹೌದು, ನಿಮಗೆ 24 hours ಇದೆ ಅಥವಾ ಹೆಂಗೆ ಸರ್ ಇದು ಕರೆಂಟ್? 24 hours ಯಾರು ಸರ್ ಕೊಡ್ತಾರೆ? 6 hour 7 hour ಅಷ್ಟೇ, ನೈಟ್ಗೂ ಆಗ್ಲಿಕ್ಕೆ ಅಷ್ಟೇ ಸರ್. ರೈತ ಏನು ಮಾಡೋಕ್ಕಾಗ್ತದೆ? ಇಷ್ಟು ದಪ್ಪ ಬರ್ತವೆ ನೀರು, ಒಂದು ಇಂಚಿ ಬರ್ತದೆ, ಎಷ್ಟು ಬೆಲೆ ಮಾಡೋಕ್ಕಾಗ್ತದೆ ಸರ್? ಹೌದು, ಅದು ಇನ್ನು ಬಿಸಿಲು ಸ್ಟಾರ್ಟ್ ಆದರೆ ಇನ್ನು ಒಂದು 12 ಅವರು ಏನಾದರೂ ಕರೆಂಟ್ ಕೊಟ್ಟರೆ 1 ಎಕರೆ ಆದರೂ ಮಾಡ್ಕೋಬೋದು, 1 ಇಂಚು ನೀರು ಬಂದರೆ. ಇವಾಗ ಏನು ಮಾಡೋಕ್ಕಾಗಲ್ಲ ಸರ್. ಇವೆಲ್ಲ ಮಾಡಬೇಕಲ್ಲ, ನಮ್ಮ ರೈತ ಸಂಘ ಅಧ್ಯಕ್ಷರು, ಡೈರೆಕ್ಟ್ರು ಎಲ್ಲ ಇದ್ದಾರಲ್ಲ, ಮಾಡ್ಬೋದಲ್ಲ. ಇಲ್ಲದೆ ಇದ್ರೆ ನಮ್ಮ ಕೇಳಿದ್ರೆ ನಾವು ಹೋಗ್ತೀವಲ್ಲ ಆಫೀಸ್ಗಳ ಹತ್ರ, ಎಲ್ಲರೂ ಬಂದುಬಿಟ್ರಪ್ಪ, ಒಂದು ಪಾಂಪ್ಲೆಟ್ ಹೊಡೆದ್ಬಿಟ್ಟು ನಮ್ಮ ಸಮಸ್ಯೆಗೆ ಕೇಳೋಣ, ಬಂದ್ರಪ್ಪ ಎಲ್ಲರೂ ಅಂದರೆ ಎಲ್ಲರೂ ಹೋಗ್ತೀವಿ. ಹೌದೌದು, ರೈತರಿಗೆ ಅದೇ ಎಲ್ಲ ಫಸ್ಟ್ ಆಫ್ ಅಲ್ಲ, ಅದೇ ಬೇಕಾಗಿರೋದು. ಕರೆಂಟ್ ಬೇಕು ಮೈನ್, ಅದೇ ಇನ್ನು ಬೇಸಿಗೆ ಕಾಲ ಅವರಲ್ಲಿ ಹೇಳ್ಬೇಕಲ್ಲ ಸರ್. ಹೇಳ್ಬೇಕು. ಹೌದು. ಇನ್ನೇನಕ್ಕೆ ನಮ್ಮ ರೈತ ಸೇನೆ ಇರೋದಾ? ಸೊ ನಿಮ್ಮ ಅಂದರೆ ರೈತರು ಗ್ರೌಂಡ್ ಲೆವೆಲ್ವರೆಗೂ ಯಾರೂ ಬಂದಿಲ್ಲ ಅಂತ ಹೇಳ್ತೀರಾ? ಯಾರೂ ಬಂದಿಲ್ಲ. ನಿಮ್ಮ ರೈತರವರೆಗೂ ಯಾರೂ ಬಂದಿಲ್ಲ. ಸುಮ್ಮನೆ ಬರ್ತಾವ್ರೆ, ಅಲ್ಲಲ್ಲಿ ಸಿಟಿ ಸ್ಟ್ರೈಕ್ ಮಾಡ್ತಾರೆ, ಅವರು ರೋಡ್ಗಳಲ್ಲಿ ಟೌನ್ಗಳಲ್ಲಿ ಮಾಡ್ಕೊಂಡು ಹಂಗೆ ಆಫೀಸಲ್ಲಿ ಸ್ಟ್ರೈಕ್ ಮಾಡ್ತಾರೆ, ರೋಡಲ್ಲಿ ಸ್ಟ್ರೈಕ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಕರೆಕ್ಟು ಮಾಡಿಬಿಟ್ಟು ಅಲ್ಲಿಂದ ಅಲ್ಲೇ ಹೋಗ್ತಾರೆ. ನಿಮ್ಮ ಸಮಸ್ಯೆ ಏನಪ್ಪ ಅಂತ ಕೇಳೋರು ಎಲ್ಲ ನಮ್ಗೆ ಬಂದು ಅಲ್ಲೇ ನಾವು ಟೌನ್ಗೆ ಹೋಗೋದೇ ಇಲ್ಲ ಅನ್ಕೋ. ಅವ್ರ ಪರಿಸ್ಥಿತಿ ಹೆಂಗೆ?
ಅವ್ರಿಗೂ ತಿಳಿಬೇಕಲ್ಲ ಸರ್. ಹೌದೌದು ಓದಿರಲ್ಲ ಹೌದು. ಅವ್ರಿಗೆ ಹೆಂಗೆ ಓದು ಒಂದು ದಿವಸ ಒಂದು ಮೀಟಿಂಗ್ ಹೋಬ್ಳಿ ಲೆವೆಲಲ್ಲೋ ಇಲ್ಲದಂದ್ರೆ ಗ್ರಾಮ ಪಂಚಾಯತಿ ಲೆವೆಲಲ್ಲೋ లేదా ಅಲ್ಲಿಗೂ ಒಂದು ರೌಂಡ್ ಆಗ್ಬೋದು. ಹೌದು, ಮಾಡಿದ್ರೆ ಅನುಕೂಲ ಆಗ್ತದೆ ಸರ್. ಅಟ್ಲೀಸ್ಟ್ ತಿಂಗಳಿಗೊಂದ್ಸಲ ಮೀಟಿಂಗ್, ತಿಂಗಳಿಗೊಂದ್ಸಲ 2 ತಿಂಗಳಿಗೊಂದ್ಸಲ ಬಂದ್ರೂ ಸಾಕು. ಅವರು ಅದು ಇದಾಗ್ತದೆ, ನಮಗೂ ಇದಾಗ್ತದೆ. ಏನೋ ಬಂದ್ರಪ್ಪ ನಮ್ಮ ರೈತ ಸಂಘ ಅವರು ನಮಗೇನೋ ಅನುಕೂಲ ಮಾಡ್ತಾ ಇದ್ದಾರೆ, ಅನನುಕೂಲ ಆಗ್ತಾಯಿತ್ತು. ಯಾವುದೋ ಒಂದು ಜಾಗದಲ್ಲಿ ಒಂದು ಅನುಕೂಲ ಆದರೆ ಒಂದು 100 ಗನ್ನ ಹೇಳ್ಕೊಳ್ತಾರೆ, ಅಯ್ಯೋ ಇಲ್ಲಿ ಇಂಥ ಜಾಗದಲ್ಲ ಅನುಕೂಲ ಆಯ್ತಪ್ಪ, ನಮ್ಮ ರೈತ ಸಂಘ ಅವ್ರನ್ನ ಕರೆಸೋಣ, ಏನೋ ಒಂದು ಮಾಡೋಣ. ಅವ್ರು ಕರೆಸೋ ಅಷ್ಟೇ ಇಲ್ಲ, ಅವರೇ ಹೋಗಬೇಕು. ಹೌದು, ಏನಿದೆ ನಿಮ್ಮ ಸಮಸ್ಯೆ ಅಂತ. ಏನು ಇಲ್ಲದ್ರೆ ಹಿಂಗೆ ಮಾಡಿದ್ರೆ ಹೆಂಗೆ ಸರ್ ನಾವು ಮಾಡೋದು? ಯಾರು ಕೇಳ್ಕೊಳ್ಳೋದು? ಗೌರ್ಮೆಂಟ್ ನೋಡಿದ್ರೆ ಹಿಂಗೂ, ನಮ್ಮವ್ರು ನೋಡಿದ್ರೆ ನಮ್ಮವ್ರನ್ನಲ್ಲಿ ಯೂನಿಟಿ ಇಲ್ಲ. ರೈತರಲ್ಲಿ ಯೂನಿಟಿ ಇದ್ದಿದ್ರೆ ಎಲ್ಲ ಸರಿ ಹೋಗ್ತಾಯಿತ್ತು. ನಮ್ಮದು ಯೂನಿಟಿ ಇಲ್ಲ, ರೈತರಲ್ಲಿ ಯೂನಿಟಿ ಇಲ್ಲ. ಎಲ್ಲರಿಗೂ ಕಮಿಟಿ ಇದೆ, ನಮ್ಮ ಕಮಿಟಿ ಇದೆ ಸರ್. ನೀವು ಅದೇ ಅಲ್ರಿ, ಯಾವುದಕ್ಕೂ ಕಮಿಟಿ ಇದೆ. ರೈತರ ಕಮಿಟಿ ಐತಾ? ಇಲ್ಲ. ನಾವು ಇನ್ನೇನು ಮಾಡೋದು? ನಾವೇ ಕಮಿಟಿ ಮಾಡಿಕೊಂಡು ನಾವು ಗೆರಾವ್ ಆಗ್ತಾಯಿದ್ದೆ ಸರಿ ಹೋಗ್ತಾಯಿತ್ತು. ನಮ್ಗೆ ಯಾರು ಇದೇ ಇಲ್ಲ, ಕಮಿಟಿ ಮಾಡೋರೆಲ್ಲ ನಮ್ಮ ರೈತರಲ್ಲಿ. ನೀವೇ ಒಂದು ಸಂಘಟನೆ ಕಟ್ಕೋಬೋದಲ್ಲ, ರೈತರನ್ನ ಕೂಡಿಸಿ? ಸಂಘಟನೆ ಕಟ್ಕೋಬೋದು ಸರ್. ಸಂಘಟನೆ ಕಟ್ಟಬೇಕು ಅಂದರೆ ಎಷ್ಟು ವ್ಯವಹಾರ ಮಾಡಬೇಕು. ಹೌದೌದು, ಜನ ಊರು ತಿರುಗಬೇಕು, ಇದು ಮಾಡಬೇಕು. ಇವ್ರು ಕಟ್ಟಿದಾರಲ್ಲ ಸರ್, ರೈತ ಸೇನಾ ಸಂಘ ಅಂತ ಕಟ್ಟಿದಾರಲ್ಲ, ಇವ್ರನ್ನ ಬಿಟ್ಟಿದ್ದೀವಲ್ಲ, ಇವ್ರು ಹೇಳ್ಬೋದು. ಊರೂರಿಗೆ ಸಂಘ ಕಟ್ಟೋಕ್ಕಾಗ್ತದೆ ಸರ್? ಇಲ್ಲ, ಆಗಲ್ಲ. ಏನಾದರೂ ಅದು ಇದಾಗೋ ಕೆಲಸನ. ಮನೆಯಲ್ಲೂ ಓಡಾಡಬೇಕು, ಊರೂರು ಓಡಾಡಬೇಕು. ಕಟ್ಟಿದ್ದೀರಿ, ನಿಮ್ಗೆ ಬಿಟ್ಟಿದ್ದೀವಲ್ಲ ನಾವೆಲ್ಲ, ನೀವು ಮಾಡಿ, ಏನು ಮಾಡ್ತೀರೋ ನೋಡೋಣ. ಅಂದರೆ ರೈತರ ಮಾಡಿ, ರೈತರಿಗೆ ಅನಾನುಕೂಲ ಮಾಡಬೇಡಿ. ಅಂದರೆ ಫೈನಲ್ ಆಗಿ ರೈತ ಸಂಘ ಕಡೆಯಿಂದ ಯಾವುದೇ ಥರ ಇಲ್ಲ ಸರ್, ಬಂದಿಲ್ಲ ರೈತರಿಗೆ. ಬಂದು ಅಲ್ಲಿ ಹೋಗಿ 1 ತಿಂಗಳಿಗೋ 2 ತಿಂಗಳಿಗೋ ಹೋಗಿ ಗಲಾಟೆ ಮಾಡಿ ಆಫೀಸ್ಗಳ ಹತ್ರ ಹೋಗಿ, KVB ಆಫೀಸ್ ಇದೆ, ಕರೆಂಟ್ ನಮ್ಗೆ ಕೊಡ್ತಾ ಇರೋದು 7 ಅವರಲ್ಲಿ 2 ಅವರ್ ಕಟ್ ಮಾಡ್ತಾರೆ. ಅದೆಲ್ಲ ಮಾಡಿ ಕೇಳಬೇಕಲ್ಲ ಸರ್. ನಾವು ಕೇಳ್ತೀವಿ ಅಂದ್ಕೋ, ರೈತರಿಗೆ ಅವ್ರು ಕೇರ್ಲೆಸ್ ಇಲ್ಲ. ಹೌದು, ಒಬ್ಬ ರೈತನ ಅಧಿಕಾರಿಗಳು ಕೇಳಿದ್ರೆ ಇದಾಗ್ತದಲ್ಲ ಸರ್. ಅವೆಲ್ಲ ತಿಳ್ಕೊಬೇಕು. ನಮ್ಮ ರೈತ ಸೇನಾ ಅವರು, ಹಸಿರು ಸೇನಾ ಅವರೆಲ್ಲ ಇದ್ದಾರಲ್ಲ, ಇವರು ಇದೆಲ್ಲ ತಿಳ್ಕೊಂಡು ಅಲ್ಲಿಗೆ ಬಂದು, ಇಲ್ಲದೇ ಇದ್ದರೆ ಸ್ಟೇಷನ್ಗೆ ಬಂದು, ಯಾವುದು ಸಬ್ ಸ್ಟೇಷನ್ಗೆ ಬಂದು ಹಿಂಗಿದೆ ವಿಚಾರಿಸ್ಬೇಕಲ್ಲ. 2 ಅವರ್ ಕರೆಂಟ್ ಕಟ್ ಮಾಡ್ತಾರೆ, 7 ಅವರ್ ಕೊಟ್ಟವಾಗ ರೈತ ಪರಿಸ್ಥಿತಿ ಏನು, ಇದೆಲ್ಲ ಕೇಳಬೇಕು ಸರ್. ದಯವಿಟ್ಟು ನಾನು ಅವ್ರಿಗೆ ಹೇಳೋದಷ್ಟೇ, ಎಲ್ಲರೂ ಬಂದು ಗಮನ ತೆಗೆದುಕೊಂಡು ಈ ರೈತರ ಸಮಸ್ಯೆ ಬಗೆಹರಿದ್ರೆ ದೇವ್ರು ಒಳ್ಳೇದು ಮಾಡ್ತಾರೆ ಸರ್ ಎಲ್ಲರಿಗೂ. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್. ನಮಸ್ತೆಪ್ಪ. ನಿಮ್ಮ ಹೆಸರು? ಸೋಮಶೇಖರ್ ರೆಡ್ಡಿ ಅಂತ. ಯಾವ್ರು ಬರುತ್ತೆ? ಅಲೆಗುಪ್ಪ ತಾಲೂಕು? ಮುಳಬಾಗಲ, ಜಿಲ್ಲೆ? ಕೋಲಾರ. ಏನೇನು ಬೆಳೆ ಮಾಡ್ತೀರಾ ಸರ್? ಟೊಮೆಟೊ, ಹೂವು, ಬೀನ್ಸು ಎಲ್ಲ ಮಾಡ್ತೀವಿ. ಆಲೂಗಡ್ಡೆ ಏನು ಮಾಡ್ತೀರಾ? ಆಲೂಗಡ್ಡೆನೂ ಹಾಕಿದ್ದೀವಿ. ಹೂವು, ಚೆಂಡು ಹೂವು, ಚಾಮಂತಿ ಏನಾದರೂ? ಚಾಮಂತಿ, ಚೆಂಡು ಹೂವು ಸರ್, ಈ ತಿಂಗಳಲ್ಲಿ ಟೊಮೆಟೊ ಬೆಳೆ ನಾಟಿ ಮಾಡಿದ್ದೀರಾ, ಬೇರೆ ಬೆಳೆಗಳು ನಾಟಿ ಮಾಡ್ಬೋದಲ್ಲ? ಮಾಡ್ಬೋದು, ಎಲ್ಲ ನಾಟಿ ಮಾಡ್ಬೋದು. ಇವಾಗ ಸೀಸನ್ ಅಲ್ಲ ಟೊಮೆಟೊಗೆ, ಅಂದರೆ ಟೊಮೆಟೊ ಮಾಡೋದು ಫೆಬ್ರವರಿ ತಿಂಗಳು ನಿಮ್ಮ ಪ್ರಕಾರ ಸೀಸನು? ಮಾರ್ಚ್. ಇದು ವೆರೈಟಿ ಯಾವ ಸರ್ ಇದು? ಇದು ಬಾಹೋನಾ? ಎಷ್ಟು ಎಕರೆ ಮಾಡಿದ್ದೀರಾ? ಇದು ಒಂದು 4 ಎಕರೆ ಇದೆ. ಒಂದೇ ಬ್ಯಾಚ್ ಅಥವಾ ನೆಕ್ಸ್ಟ್ 3 ಬ್ಯಾಚ್ ಮಾಡ್ತೀವಿ. 1.5 ಎಕರೆ 1.5 ಎಕರೆ. ಯಾವ ತಿಂಗಳಲ್ಲಿ ನೆಕ್ಸ್ಟ್? ಮಾರ್ಚಲ್ಲ ಅಥವಾ ಏಪ್ರಿಲ್ ಸರ್? ಮಾರ್ಚ್ ಫಸ್ಟಿಂದ ಏಪ್ರಿಲ್ ಫಸ್ಟ್ 3 ಬ್ಯಾಚ್. ಕಂಪ್ಲೀಟ್ ಬಾಹು ಒಂದೇನಾ ಅಥವಾ ಬೇರೆ ವೆರೈಟಿ ಮಾಡ್ತೀರಾ? ನೋಡೋಣ ಯಾವ್ದು ಚೆನ್ನಾಗಿದೆ. ಇದು ನಾರು ಎಲ್ಲೆಲ್ಲ ತಂದೆ ಸರ್? ಇಲ್ಲೇ ನಮ್ಮ ಅಣ್ಣನ ಮಗದು ಇದೆ, ಮಣ್ಣಿ. ಇದು ಏನೇನು ಗೊಬ್ಬರ ಹಾಕಿದ್ರೆ ನಾಟಿ ಮಾಡೋಕ್ಕೆ ಮುಂಚೆ? ಓಕೆ. ಮತ್ತು ಅದಾವುದು ಆಯಿಲ್ ಬಿಟ್ಟಿದ್ವಿ, ಅಂದರೆ ಬಿಟ್ಟಿಲ್ಲ. ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ತಿಪ್ಪೆ ಗೊಬ್ಬರ ಏನೂ ಹಾಕಿಲ್ಲ. ತಿಪ್ಪೆ ಗೊಬ್ಬರ ಏನು? ತಿಪ್ಪೆ ಗೊಬ್ಬರ ಹಾಕ್ತೀವಿ. ಎಷ್ಟು ಲೋಡ್ ಹಾಕ್ತೀರಾ ಎಕರೆಗೆ? ಎಕರೆಗೆ ಒಂದು 6ರಿಂದ 7 ಲೋಡ್ ಹಾಕ್ತೀವಿ. 6ರಿಂದ 7 ಲೋಡು. ಇದು ಎಕರೆಗೆ ಎಷ್ಟು ಸಸಿ ಬೇಕಾಗುತ್ತೆ ಸರ್? ಎಷ್ಟು ಸಾವಿರ ನಾರು? 7,000 ನಾರು. ಎಷ್ಟು ಕೊಡ್ತೀರಾ ಗಿಡದಿಂದ ಗಿಡಕ್ಕೆ, ಸಾಲಿಂದ ಸಾಲಿಗೆ? 3.5 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ, 1.5 ಅಡಿ. ಡ್ರಿಪ್ ಹೆಂಗೆ ಬಂದರೆ. ಇದು ಕಡ್ಡಿಗಳೆಲ್ಲ ಎಲ್ಲಿಂದ ತರ್ತೀರಾ ಸರ್? ನಮ್ಮದು ತೋಪ. ಓಕೆ.
ಓಕೆ ಏನು ಬೆಳೆ ನಿಮ್ಮದೇ ತಪ್ಪಿದ್ರೆ ನಿಮ್ಮೇ ಕಟ್ಟಿದ್ದೇನೋ ಖರ್ಚು ಬರಲ್ಲ ಅನಿಸುತ್ತೆ. ಖರ್ಚೇನು ಬರಲ್ಲ, ಇವಾಗ ಖರ್ಚು ಬರ್ತದೆ, ಇವಾಗ ಈಸ್ಕೋಬೇಕು ನಾವು, ಆಗೋಗಿದೆ ನಮ್ಮ ತೋಟ ದೊಡ್ಡದಾಗಿದೆ. ಹಾಂ ಹಾಂ. ಇವಾಗ ನಾವು ನಿಮ್ಮ ಪ್ರಕಾರ ನೀಲಗಿರಿ ಬೆಟರಾ ಅಥವಾ ಬಿದಿರುಗಡ್ಡೆ ಬೆಟ್ರಾ ಸರ್? ಬೆದರುಗಡೆ ಬೇಕು. ಹಾಂ. ಎಷ್ಟು ಬೆಳೆ ಮಾಡ್ಬೋದು ಒಂದ್ಸಲ ಇದು ಮಾಡಿದ್ರೆ? ಬೆದರುಗಡ್ಡೆ ಒಂದು 2 ವರ್ಷ 3 ವರ್ಷ ಬರ್ತದೆ, ಇದು 1 ವರ್ಷ 1.5 ವರ್ಷ ಅಷ್ಟೇ. ಸರ್ ನಿಮ್ಮ ಟೊಮೆಟೊ ಬೆಳೆಗೆ ಡ್ರಿಪ್ಪಲ್ಲಿ ಏನೇನು ಥರ ಗೊಬ್ಬರ ಕೊಡ್ತೀರಾ? ಮಹಾದನ್ ಬಿಟ್ಟಿದ್ದೀವಿ, ಪಾರ್ಟ್ ಇದು 90 ಓಕೆ 60. ಓಕೆ. ಬೇರೆ ಅಲ್ಲ ಯೂಸ್ ಮಾಡ್ತೀರಲ್ಲ? ಹಾಂ. ಅದಾದ ಜೈ ಕಿಸಾನ್ ಕಂಪ್ನಿ ಮಾಡೋದು. ನ್ಯಾನೋ DAP ಸ್ಪ್ರೇ ಮಾಡಿದ್ದೀರಾ? ಇಲ್ಲ. ಓಕೆ ಸರ್, ನಿಮ್ಮ ಪ್ರಕಾರ ಟೊಮಾಟೊ ಬೆಳೆ ಇವಾಗ ನಾಟಿ ಮಾಡಿದ್ರೆ ರೇಟ್ ಸಿಗುತ್ತಾ? ಅದು ಗೊತ್ತಾಗಲ್ಲ, ರೇಟ್ ಬರುತ್ತೋ ಹೋಗುತ್ತೋ ನಾವೇಳಕ್ಕಾಗಲ್ಲ. ಅಲ್ಲ ನಿಮ್ಮ ಅನುಭವ ಅಂದರೆ ಮಾರ್ಚ್ 20 ಮೇಲೆ ನಾಟಿ ಮಾಡಿದ್ರೆ ಬೆಲೆ ಚೆನ್ನಾಗಿ ಬರಲ್ಲ, ಅವಾಗೇನಾದರೂ ರೇಟ್ ಸಿಗ್ಬೋದು 400-500. ಆ ಟೈಮಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಅಂತ ಬೆಳೆ ಬರಲ್ಲ. ಹೌದು. ಮೇ ಬಿ ಆ ಟೈಮಲ್ಲಿ ಇಳುವರಿ ಕಡಿಮೆ ಬರುತ್ತೆ. ಇಳುವರಿ ಕಡಿಮೆ ಬರುತ್ತೆ, ರೇಟ್ ಏನಾದರೂ ಜಂಪ್ ಆಗ್ಬೋದು ಅಂತ ಒಂದು ನಂಬಿಕೆ. ಹಾಂ ಹಾಂ. ಅಷ್ಟೇ. ಓಕೆ ಸರ್. ಮತ್ತು 1 ಎಕರೆ ಟೊಮೆಟೊ ಬೆಳೆ ನಾಟಿ ಮಾಡೋಕ್ಕೆ ಸ್ಟಾರ್ಟಿಂಗಿಂದ ಎಂಡರ್ಗೆ ಎಷ್ಟು ಖರ್ಚು ಬರುತ್ತೆ? ಮಾಡೋಷ್ಟಕ್ಕೂ ಬರ್ತದೆ. ಕೆಲವು ಜನ ಕಡಿಮೆ ಖರ್ಚು ಮಾಡ್ತಾರೆ, ನಾವೆಲ್ಲ ಖರ್ಚು ಜಾಸ್ತಿ ಮಾಡಬೇಕು, ಕೂಲಿಯವರೆಲ್ಲ ಮಾಡೋದು, ನಮಗಿಂದ ಸ್ವಲ್ಪ ಜಾಸ್ತಿ. ಒಂದು ಅಂದಾಜಿಗೆ 1 ಲಕ್ಷ 2 ಲಕ್ಷ 3 ಲಕ್ಷ 1.5-2.5 ಲಕ್ಷ ತನಕ. ಹಾಂ ಹಾಂ. 2ರಿಂದ 3 ಲಕ್ಷ. ಹಿಂಡಿ, ಬೆದರುಗಡ್ಡಿ, ಪೇಪರ್ ಹಾಕೋದು ಎಲ್ಲ ಇದು ಮಾಡಿದ್ರೆ 1.5 ಲಕ್ಷ. ಆ ಟೈನು ಹೇಳಿದ್ದು ಟೈನು, ಗೊಬ್ಬರಗಳು ಎಲ್ಲ ಔಷಧಿ ಟೋಟಲ್ 2.5 ಲಕ್ಷ. ಓಕೆ ಸರ್, ಇಳುವರಿ ಎಷ್ಟು ಬರುತ್ತೆ, ಎಷ್ಟು ಸಾವಿರ ಬಾಕ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ? ಗೊತ್ತಾಗಲ್ಲ, ಬಿಸಿಲಿಗೆ ಸ್ವಲ್ಪ ಕಡಿಮೆ ಬರ್ತದೆ. ಹಾಂ. ಎಷ್ಟು ಬರ್ತದೆ ಏನು ಎತ್ತ ಅನ್ನೋದು ಗೊತ್ತಾಗಲ್ಲ. ಬೆಲೆ ಅಲ್ಲ, ಕೆಲವು ರೈತರು 1000 ಬಾಕ್ಸ್ ಬರುತ್ತೆ, 1500 2000 ಬಾಕ್ಸ್ ಹೇಳಕ್ಕಾಗಲ್ಲ ಬಿಸಿಲಿನಲ್ಲಿ. ಅಲ್ಲ ಬೇರೆ ಸೀಸನಲ್ಲಿ ಬರ್ತದೆ. ಎಷ್ಟು ಬರುತ್ತೆ? 1500 2000 ಕೂಡ ಬರ್ತದೆ. ಅದೇನು ಪ್ರಾಬ್ಲಮ್. ಓಕೆ. ಈ ಸೀಸನ್ನಲ್ಲಿ 1000 ಬರಲ್ಲ. ಸರ್, ಮಾರ್ಕೆಟಲ್ಲಿ ಎಷ್ಟು ರೇಟ್ ಹೋದರೆ ರೈತರಿಗೆ ತಾವು ಹಾಕಿರೋ ಬಂಡವಾಳ ಬರುತ್ತೆ? ಒಂದು 500ರಿಂದ ಮೇಲೆ ಹೋಗ್ಬೋದು. 500ರಿಂದ ಇವಾಗಿರೋ ಖರ್ಚುಗಳಿಗೆ ಲೆಕ್ಕ ಮಾಡಿಕೊಂಡ್ರೆ 500-600 ಹೋದರೆ ಏನೋ ಸ್ವಲ್ಪ ಸಿಗುತ್ತೆ ಅಷ್ಟೇ. ಹಾಂ ಹಾಂ ಹಾಂ. ಹೋಗಿ ಮಿನಿಮಮ್ 500 ರೂಪಾಯಿ ಹೋಗಬೇಕು. 500 ರೂಪಾಯಿ ಕಡಿಮೆ ಆದರೆ ಎಕ್ಕೆಯಿಂದ ಹಾಕಿ. ಹಾಂ ಹಾಂ. ಬಟ್ ಇವಾಗ ಇರೋ ಪರಿಸ್ಥಿತಿಗಳು ತುಂಬ ಮಾರ್ಕೆಟು 100-150 ಇದೆಯಲ್ಲ ಸರ್ ಇವತ್ತು? ಅದೇನು ಮಾಡೋಕ್ಕಾಗಲ್ಲ. 100 ಇದು 20 ಇದು 50ಕ್ಕೂ ಮಾರಿದ್ದೀವಿ, 100ಗೂ ಮಾರಿದ್ದೀವಿ, 1000ಗೂ ಮಾರಿದ್ದೀವಿ. ಅದು ಹೆಂಗೆ ಬರ್ತದೋ ಬೆಲೆ ಗೊತ್ತಾಗಲ್ಲ, ರೇಟ್ ಯಾವಾಗ ಬರ್ತದೋ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. 50 ಹೋದ್ರೂ ಮಾರ್ತೀರಾ? ಏನು ಮಾಡೋಕ್ಕೆ 1000 ರೂಪಾಯಿ ಹೋದ್ರಾಗೂ ಬೆಳೆ ಮಾಡ್ತೀರಾ? ಬೆಲೆ ಮಾಡ್ತೀವಿ, ಇಲ್ಲದ್ರೆ ಬೀಳಕ್ಕಾಗ್ತದೆ. ಅಲ್ಲ, ನಾವು ಇದ್ರಲ್ಲಿ ಜೀವನ ಮಾಡೋರಲ್ಲ ಸರ್. ಬೇರೆ ಬೆಳೆಗಳು ಮಾಡ್ಬೋದಲ್ಲ ವರ್ಷ? ಬೆಳೆನೂ ಮಾಡ್ತೀವಿ. ಹಾಂ. ಇದು ಸೀಸನ್ ಟೊಮಾಟೊ ಇವಾಗ ಆಲೂಗಡ್ಡೆ ಮಾಡಿದ್ವಿ, ಶಾಮಂತಿ ಮಾಡಿದ್ದೀವಿ, ಬೀನ್ಸ್ ಮಾಡಿದ್ವಿ, ಮೊನ್ನೆ ಎಲ್ಲ ಮಾಡ್ತೀವಿ. ಇದು ಸೀಸನ್ಗೆ ಟೊಮಾಟೊ. ಫೆಬ್ರವರಿ ಮಾರ್ಚ್ ಅಂದರೆ ಟೊಮಾಟೊ ಸೀಸನು, ಅದಕ್ಕೆ ಟೊಮೆಟೊ ಮಾಡಿದ್ದೀರಾ. ಮಾರ್ಕೆಟ್ ಎಲ್ಲಿ ಕಳಿಸ್ತಾರೆ ಸರ್ ಟೊಮೆಟೊ? ಒಡ್ಡಳ್ಳಿ. ಸರ್, ನಿಮ್ಮ ಅನುಭವ ಪ್ರಕಾರ ಟೊಮೆಟೊ ಬೆಳೆ ಲಾಭದಾಯಕನ ನಷ್ಟನಾ? ಇದು ಟೊಮಾಟೊ ಬೆಲೆ ಅಂದರೆ ಬೆಲೆ ಸಿಕ್ಕಿದ್ರೆ ಲಾಭ, ಇಲ್ಲದೆ ಇದ್ರೆ ನಷ್ಟನೇ. ಬೆಲೆ ಸಿಗ್ಬೇಕು, ಭಾರಿ ನಷ್ಟ ಬರೋದು ಇದರಲ್ಲೇ, ಬೇರೆ ಬೆಲೆಯಲ್ಲಿ. ಯಾಕಂದ್ರೆ ಬಂಡವಾಳ ಜಾಸ್ತಿ ಬೀಳುತ್ತೆ, 2 ಲಕ್ಷ 3 ಲಕ್ಷ ಬೀಳುತ್ತೆ, ರೇಟ್ ಮಿನಿಮಮ್ ಸಿಕ್ಕಲೇಬೇಕು. ಇಲ್ಲದೆ ಅಂದರೆ ಲಾಸ್ ಆಗುತ್ತೆ. ಅದೇನು ಹೇಳ್ತಾ ಇದ್ರು ಗಾದಿ, ಇದ್ದಿದ್ದು ಹಾವು ಕಸಿದ್ರೆ ಒಬ್ಬರು ಸಾಯ್ತಾರೆ, ಟೊಮಾಟೊ ಕಸಿದ್ರೆ ಮನೆಯವರೆಲ್ಲ ಸಾಯ್ತಾರೆ. ಇನ್ನೊಂದ್ಸಲ ಹೇಳ್ತೀರಿ ಸರ್? ಹೌದು ಸರ್, ಹಾವು ಕಸಿದ್ರೆ ಒಬ್ಬರು ಸಾಯೋದು, ಈ ಟೊಮಾಟೊ ಕಸಿದ್ರೆ ಮನೆಯವರೆಲ್ಲ ಸಾಯ್ತಾರೆ ಅಂತ ಇದೊಂದು ಗಾದಿ ಇದೆ. ಗಾದೆ ಬಂದರೆ ಲಾಟ್ರಿ ಬಂದಂಗೆ ಇಲ್ಲದ್ರೆ ಇದ್ದಿದ್ದು ಹೊರಟೋಗುತ್ತೆ. ಸಾಲ ಮಾಡಬೇಕಷ್ಟೇ ನಾವು. ಹಾಂ. ಗೊಬ್ಬರಗಳು ಔಷಧಿಗಳು ಏನೇನು ತರ್ತೀರಾ ಸರ್? ಸರ್, ನಾವೆಲ್ಲಂದ್ರೆ ಅಲ್ಲಿ ತರ್ತೀವಿ, ನಂಗ್ಲಿ, ಒಡ್ಡಲ್ಲಿ, ಮುಳ್ಳುಬಾಗ್ಲು. ಓಕೆ ಸರ್, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ಏನಾದರೂ ನಿಮಗೆ ಏನಾದ್ರು ಸ್ಕೀಮ್ಸ್ ಏನಾದ್ರು ಬಂದಿದೆಯಾ? ಸ್ಕೀಮು ಕೇಂದ್ರ ಈ ಪ್ರಧಾನಮಂತ್ರಿ ಭೀಮಾ ಫಸಲ್ ಯೋಜನೆ ಅಂತ ಫಸಲ್ ಯೋಜನೆಯಲ್ಲಿ ಬಂದಿದೆ. ಓಕೆ. ಜನರಿಗೆ ತಲುಪಬೇಕಲ್ಲ ಸರ್, ಜನಗಳ ತನಕ ಬರೋದೇ ಇಲ್ಲ ಅದು.
ಅಲ್ಲ ಇಲ್ಲಿ ಲೋಕಲ್ ನಿಮಗೆ ಕೃಷಿ ಅಧಿಕಾರಿಗಳು ಅಥವಾ ಆರ್ ಎಸ್ ಕೆ ಕಡೆಯಿಂದ ಏನಾರು ಅಧಿಕಾರಿಗಳು ಬಂದಿದ್ರಾ ನಿಮ್ಗೆ? ಯಾರೂ ಬಂದಿಲ್ಲ ಸರ್. ಹಾಂ ಹಾಂ ಅವ್ರು ಬಂದು ನಿಮಗೆ ಅದ್ರ ಬಗ್ಗೆ ಸ್ಕೀಮ್ಸ್ ಬಗ್ಗೆ ಅರಿವು ಮೂಡಿಸಿದ್ರೆ ಹಿಂಗೆ? ಯಾರೂ ಮೂಡಿಸಿಲ್ಲ, ಅವ್ರು ಬರೋದು ಇಲ್ಲ, ನಮ್ಗೆ ಹೇಳೋದು ಇಲ್ಲ. ರೈತರಿಗೆ ಅವರು ಇಷ್ಟನೇ. ಅವರು ನಿಮ್ಮ ಆಫೀಸರ್ಗಳು ಏನಾದರೂ ಲಂಚ ಕೇಳ್ತಾರೆ ಅಷ್ಟೇ. ಏನಾದರೂ ಕೆಲಸ ಇದ್ದರೆ ಇಂಥವೆಲ್ಲ ಯಾರು ಸರ್ ಹೇಳ್ತಾರೆ ನಮಗೆ? ರೈತರಿಗೆ ಯಾರೂ ಇರಲ್ಲ. ಅಂದರೆ ನಿಮ್ಗೆ ಯಾರೋ ಕೃಷಿ ಅಧಿಕಾರಿಗಳು ಭೇಟಿ ಮಾಡಿ ಯಾರೋ ಅವ್ರ ಸ್ಕೀಮ್ಸ್ ಬಗ್ಗೆ ಹೇಳಿಲ್ಲ? ಬಂದೇ ಇಲ್ಲ ಸರ್. ರೆವಿನ್ಯೂ ಸೆಕ್ರೆಟರಿ ಇದ್ದಾರೆ, ವರ್ಷಕ್ಕೊಂದು ಸರ್ತಿ ಪಾನಿ ಮಾಡಬೇಕು, ಬಂದು ಅಲ್ಲೇ ಸ್ಪಾಟಲ್ಲಿ ನಿಂತ್ಕೊಂಡು ಪಾನಿ ಏನೇನು ಬೆಲೆ ಇದೆ ಏನಿದೆ ಅಂತ ಅದು ಮಾಡಲ್ಲ. ಅದು ಮಾಡಿಲ್ಲ, ಯಾರು ಮಾಡಲ್ಲ ಸರ್. ಇವ್ರು ಏನಾದರೂ ಕೆಲಸ ಇದ್ದು ಹೋದ್ರೆ ಲಂಚ ಕೇಳ್ತಾರೆ ಅಷ್ಟೇ. ಅವ್ರ ಜೋಬ್ ತುಂಬಬೇಕು. ನಾವು ಎಲ್ಲಾದರೂ ಹಾಳೋಗ್ಲಿ, ರೈತರು ಎಲ್ಲರೂ ಹಾಳೋಗ್ಲಿ, ಅವ್ರ ಜೋಬ್ ತುಂಬಬೇಕು ಸರ್. ತುಂಬಬೇಕು. ಅಂದರೆ ನಿಮ್ಮ ಪ್ರಕಾರ ಸರ್ಕಾರ ಇಲಾಖೆಗಳೆಲ್ಲ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತೀರಾ? ಕೆಲಸನೇ ಮಾಡ್ತಾ ಇಲ್ಲ ಸರ್. ಯಾರು ಮಾಡ್ತಾ ಇದ್ದಾರೆ? ವರ್ಷಕ್ಕೊಂದು ಸರ್ತಿ ನಾವು ರೆವಿನ್ಯೂ ಸೆಕ್ರೆಟ್ರು RI ಎಲ್ಲರೂ ಬಂದು ಜಮೀನಲ್ಲಿ ನಿಂತ್ಕೊಂಡು ಈ ಜಮೀನಲ್ಲಿ ಏನು ಬೆಲೆ ಇದೆ, ಏನು ಬರೀಬೇಕು, ಎಂತ ಏನು ಏನು ನೋಡೋದೇ ಇಲ್ಲ. ಇಂಥ ಪರಿಸ್ಥಿತಿ ಬಂದಿದೆ ನಮಗೆ ನಮ್ಮ ದೇಶದಲ್ಲಿ. ಏನು ಮಾಡೋದು ನಾವು? ರಾಜ್ಯ ಸರ್ಕಾರ ಕಡೆಯಿಂದ ಏನಾದರೂ ಏನಾದರೂ ಸ್ಕೀಮ್ಸ್ ಏನೋ ಯಾವ್ದು ಬರ್ತಾ ಇದೆ ಸರ್? ರೈತರಿಗೆ ಯಾವ ಸ್ಕೀಮು ಕೊಡೋಲ್ಲ. ಯಾವ್ದು ಕೊಡ್ತಾರೆ? ದುಡ್ಡು ಕೊಡ್ತಾರೆ, ಅದು ಯಾರಿಗೂ ಗೊತ್ತಾಗೋದೇ ಇಲ್ಲ. ಲಂಚ ಕೊಟ್ಟರೆ ಕೊಡ್ತಾರೆ. ಲಂಚ ಕೊಟ್ಟರೆ ಕೆಲಸ ನಡೆಯುತ್ತೆ. ಕೆಲಸ ಎಂಥ ಕೆಲಸ ಆದರೂ ಬೋಗಸ್ ಆದರೂ ನಡೀತದೆ. ಈ ರಾಜ್ಯ ಸರ್ಕಾರ ಹಂಗೆ ಕಡಿದು ಹೋಗಿದೆ. ನಾವು ಹಿಂಗೇನು ಮಾಡೋಕ್ಕಾಗ್ತದೆ? ನಾವು ರೈತರಿಗೆ ಬಡ ಕುಟುಂಬದಿಂದ ಬಂದಿದ್ದಾರೆ. ಓಕೆ ಸರ್, ನೆಕ್ಸ್ಟು ಇದೇ ಸರ್ಕಾರ ಕಂಟಿನ್ಯೂ ಮಾಡ್ತೀರಾ? ಇದೇ ಸರ್ಕಾರ ಕಂಟಿನ್ಯೂ ಮಾಡಿದ್ರೆ ದೇಶ ಮಾರ್ಕೊಡ್ಬೇಕು ನಾವು ಅಷ್ಟೇ. ನಮ್ಮ ದೇಶ ಬೇರೆಯವ್ರಿಗೆ ಮಾರಿಬಿಟ್ಟು ನಮ್ಮ ತಲೆ ಮೇಲೆ ಇವಾಗಲೇ 1.5 ಲಕ್ಷ ಇರಬೇಕು ಒಂದು ತಲೆಗೆ. ಹೌದು. ಮತ್ತು ಒಂದು 5 ಲಕ್ಷ ಆಗ್ತದೆ. ಯಾಳಪ್ಪ ಸರ್, ಈ ಕ್ರಾಪ್ ಇನ್ಶೂರೆನ್ಸ್ ಏನೋ ಮಾಡಿಸಿರಾ? ಬೆಳೆ ಇಲ್ಲ ಸರ್, ಹೇಳೋರು ಯಾರು ನಮಗೆ? ನಿಮಗೆ ಹತ್ತಿರದ ಕೃಷಿ ಅಧಿಕಾರಿಗಳು ಯಾರು ಬಂದು ತಿಳಿಸಿಲ್ಲ ಸರ್? ಅವ್ರು ಬರುವುದೇ ಇಲ್ಲ. ಕೃಷಿ ಅಧಿಕಾರಿ ಯಾರು ಬರ್ತಾರೆ? AC ರೂಮ್ಗಳಲ್ಲಿ ಇರ್ತದೆ, ಅಲ್ಲಿ ಏನಾದರೂ ಸಂಪಾದನೆ ಮಾಡಿಕೊಂಡು ಖಾತಾ ಬದಲಾವಣೆ ಮಾಡಿ ಇನ್ನೊಂದು ಮಾಡ್ಕೊಂಡು ದುಡ್ಡು ಜೋಬೆಲ್ಲ ಹಾಕೊಂಡು ಹೋಗ್ತಾರೆ. ದುಡ್ಡು ಬಂದರೆ ಸಾಕು. ಯಾರೆಲ್ಲಾದ್ರೂ ಆಗಲಿ ಏನು ಸರ್ ಆಗ್ತದೆ? ಸರ್ಕಾರ ಬರಲಿ ಹೇಳ್ತೀನಿ ನಾನು. ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಯಾರಾದರೂ ಬರಲಿ, ಕೃಷಿ ಇಲಾಖೆಯವ್ರು ಬರಲಿ, ಯಾರಾದರೂ ಬರಲಿ ಹೇಳ್ತೀನಿ. ಎಲ್ಲಿ ಬಂದಿದ್ದಾರೆ? ತೋಟಗಾರಿಕೆ ಅವರು ಬರಲಿ. ಫೀಲ್ಡ್ಗೆ ಯಾರು ಬಂದಿದ್ದಾರೆ? ಸುಮ್ಮನೆ ಬರ್ತಾರೆ, ಆಫೀಸಲ್ಲಿ ಬರ್ತಾರೆ, ದುಡ್ಡು ಮಾಡ್ಕೊಂಡು ಕುತ್ಕೊಳ್ತಾರೆ, ಅದೇನೋ ಒಂದು ಮಾಡ್ತಾರೆ, ಹೋಗ್ತಾ ಇರ್ತಾರೆ ಅವರು. ಈ ಸಬ್ಸಿಡಿ ಸ್ಕೀಮ್ ಕೂಡ ಏನಾದರೂ ಕಾಸು ಕೊಟ್ಟರೆ ಮಾಡ್ತಾರೆ, ಇಲ್ಲದಿದ್ರೆ ಮಾಡಲ್ಲ. ಹಂಗೆ ಈಗ ಹಿಂಗಿದೆ ಸರ್ ನಮ್ಮ ಸರ್ಕಾರ. ಸರ್, ಈಗ ಹೊಸದಾಗಿ ಕೃಷಿ ಭಾಗ್ಯ ಅಂತ ಮಾಡಿದ್ದಾರೆ. ಹೌದು, ಕೃಷಿ ಹೊಂಡದ್ದು. ಆ ಥರ ಏನಾದ್ರು ನಿಮ್ಗೇನೋ ಬಂದಿದೆ? ಈ ಸ್ಕೀಮ್ ಬಗ್ಗೆ ತಿಳಿಸಿದ್ರೆ ಯಾರು? ಇಲ್ಲ ಸರ್, ಗೊತ್ತಿಲ್ಲ. ಓಕೆ ಸರ್, ಇಷ್ಟು ಮಾತ್ರ ಮಾಹಿತಿ ತಿಳಿಸ್ಕೊಡೋಕ್ಕೆ ತುಂಬ ಧನ್ಯವಾದಗಳು ಸರ್. ನಾನು ಮೀನವ್ರಿಗೆ ಹೇಳ್ತೀನಿ ಸರ್, ಬಂದರೆ ಹಾಂ ಏನೇನು ಮಾಡೋದು? ಒಳ್ಳೆ ಕೊಡಬೇಕು. ನಮ್ಮ ಅದು ದುಡ್ಡಿದ್ರೆ ಪರವಾಗಿಲ್ಲ. ರೈತರೆಲ್ಲ ಆಲ್ಮೋಸ್ಟ್ ಬಡತನದಿಂದ ಬಂದಿರ್ತಾರೆ. ಬಂದವರು ಅಂಥವ್ರ ಹತ್ರ ಇಲ್ಲಿ ಯಾರು 100 ರೂಪಾಯಿ ಜೋಬಲ್ಲಿ ಇಟ್ಕೊಳ್ಳಲ್ಲ ಅವರು. ಅಂಥವ್ರ ಕಡೆ ಅವ್ರ ಹತ್ರ ಪಾಪ. ಅದೇ ಅಂಥವ್ರ ಹತ್ರ ಹೆಂಗೆ ಕೆಲಸಗಳು ಮುಂದೆ ನಡೆಯೋದು? ಸಾಲ ಮಾಡ್ಬೇಕು ಸರ್ ನಾವು. ಏನಾದರೂ ನಮ್ಮ ಕೆಲಸ ಬೇಕಂದ್ರೆ ಸಾಲ ಮಾಡಬೇಕು. ಒಂದು ಸರ್ವೆ ನಂಬರ್ ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಜಮೀನಿಗೆ ನಾವು ಖಾತಾ ಮಾಡಿಸ್ಕೋಬೇಕು ಅಂದರೆ 20,000 15,000 ಎಕರೆ ಕೊಡಬೇಕು. ನಿಮ್ಮ ಇದು ಖಾತಾ ನಮ್ಮ ಜಮೀನಿಗೆ ನಾವು ಇಸ್ಕೊಂಡಿರ್ತೀವಿ. ನಾವು ಖಾತಾ ಇಲ್ಲದ್ರೆ ಅಣ್ಣ ತಮ್ಮಂದಿರು ಖಾತಾ ಬದಲಾವಣೆ ಮಾಡ್ಕೊಂಡಿರ್ತೀವಿ. ಅದು ಮಾಡಬೇಕು ಅಂದ್ರೂ ಲಂಚ ಕೊಡ್ಬೇಕು. ಇಲ್ಲಾಂದ್ರೆ ಗೌರ್ಮೆಂಟ್ ಇಲ್ಲಾಂದ್ರೆ ಕೆಲಸ ನಡೆಯಲ್ಲ. ಕೆಲಸ ನಡೆಯೋದೇ ಇಲ್ಲ. ನಾವು ಒಂದು 20,000 ತಿರುಗಬೇಕು. ಒಂದು ಅವರಲ್ಲಿ ಕೆಲಸ ಆಗೋದು ಒಂದು ತಿಂಗಳು 2 ತಿಂಗಳು ತಿರುಗಬೇಕು. ಅವಾಗ ಆಗುತ್ತೆ ಅಂತ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಗ್ಯಾರಂಟಿ ಇಲ್ಲ. ಅವಾಗಲೂ ಏನೋ ಒಂದು ಮಾಡ್ಕೊಂಡು ಸಾಲ ಸೂಲ ಮಾಡ್ಕೊಂಡು ಹೋಗಿ ಅವ್ರು ಕೊಟ್ರೇ ಕೆಲಸ ಮಾಡೋದು, ಇಲ್ಲಂದ್ರೆ ಮಾಡೋದೇ ಇಲ್ಲ. ಯಾರೋ ಬರಲಿ, ನಾನು ಸ್ಪಷ್ಟವಾಗಿ ಕೆಲಸ ಮಾಡ್ತಾಯಿದ್ದೀನಿ, ನ್ಯಾಯ ಅಧಿಕಾರಿ ಬರ್ತಾರೋ ಬರಲಿ, ನಾವು ಹೇಳ್ತೀವಿ, ಉತ್ತರ ಹೇಳ್ತೀವಿ. ನಿಮ್ಮ ಅನುಭವ ಪ್ರಕಾರ ಯಾವುದೇ ಥರ ಸರ್ಕಾರಿ ಇಲಾಖೆಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಇಲ್ಲ ಸರ್, ಯಾರು ಕೆಲಸನೇ ಮಾಡಲ್ಲ. ಕರಪ್ಷನ್ ಒಂದು ಮಾಡ್ತಾರೆ, ಕೆಲಸ ಎಲ್ಲ ಮಾಡ್ತಾರೆ. ಇದನ್ನು ಹೆಂಗೆ ಹತೋಟಿ ಮಾಡಬೇಕು ಅಂತ ಏನಾದ್ರು ತಿಳಿಸ್ಕೊಡ್ತೀರಾ? ಆ್ಯಸ್ ಎ ನೀವು ಅನುಭವ ಇರ್ತಕ್ಕಂಥವ್ರು. ಏನು ಸರ್? ಈ ಭ್ರಷ್ಟಾಚಾರ ಎಲ್ಲ ಭ್ರಷ್ಟಾಚಾರ ಹದಗೆಟ್ಟು ಹೋಗಿದೆ ದೇಶದಲ್ಲಿ. ಅದು ಕಂಟ್ರೋಲ್ ಮಾಡಬೇಕು ಅಂದರೆ ರಾಜಕೀಯ ನಾಯಕರು, MLA ಇರಬೇಕು, MP
ಈ ಮಿನಿಸ್ಟ್ರು ಉಸ್ತುವಾರಿ ಡಿಸ್ಟಿಕ್ ಉಸ್ತುವಾರಿ ಮಿನಿಸ್ಟ್ರ್ ಇದ್ದಾರೆ ಸರ್, ಅವರು ಕಂಟ್ರೋಲ್ ಮಾಡಬೇಕು. ಅವರೇ ಲಂಚ ಕೇಳ್ತಾರಲ್ಲ, ಇವರೇ ಹೇಳ್ತಾರಲ್ಲ ಅವ್ರು ಕೊಡಬೇಕು ಅಂತ. ಅವ್ರು ಹೇಳಿ ಸರ್ ಕೆಲವು ಹಂಗೆ ನಮ್ಮ ಗತಿನೇ ಇಷ್ಟ, ರೈತರ ಗತಿನೇ ಇಷ್ಟ, ಏನು ಮಾಡೋಕ್ಕೆ ಪ್ರಜಾಪ್ರಭುತ್ವ ಅಂದರೆ ಹಿಂಗೆ ಇರುತ್ತಾ? ಹಿಂಗೆ ಮತ್ತು ರೈತರಿಗೆ ಏನಾದ್ರು ಸಜೆಷನ್ ಕೊಡ್ತೀರಾ? ಏನು ಕೊಡ್ಬೇಕು ಸರ್? ಅಂದರೆ ಬೆಳೆ ಬಗ್ಗೆ ಮತ್ತು ಅಥವಾ ಈ ಪ್ರೆಸೆಂಟ್ ಸರ್ಕಾರ ಕೆಲಸ ಮಾಡ್ತಿಲ್ಲ ಅಂತೇಳಿ ಪ್ರತಿಯೊಬ್ಬ ರೈತರಿಗೂ ಗೊತ್ತು ಕೆಲಸ ಹೆಂಗೆ ಮಾಡಬೇಕು, ವ್ಯವಸಾಯ ಹೆಂಗೆ ಮಾಡಬೇಕು, ನಾವೇನು ಬದುಕಬೇಕು ಎಲ್ಲರಿಗೂ ಗೊತ್ತು. ಸಪೋರ್ಟ್ ಇಲ್ಲ. ಏನು ಸಪೋರ್ಟ್? ಸರ್ಕಾರ ಕಡೆಯಿಂದ ಯಾವುದೇ ಥರ ನೆರವು ಸಿಕ್ಕಿಲ್ಲ. ಸರ್ಕಾರನೂ ಸಪೋರ್ಟ್ ಇಲ್ಲ, ಸೆಂಟ್ರಲ್ ಗೌರ್ಮೆಂಟು ಸಪೋರ್ಟ್ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಏನಾದರೂ ಫಂಡ್ ಬಂದರೆ ಅವ್ರಿಗೆ ಸರ್ ಹೋಗ್ತಾರೆ, ರಾಜ್ಯ ಸರ್ಕಾರ ಅವರು ಹೊಂಚ್ಕೊಂಡು ಬಿಡ್ತಾರೆ. ನಮ್ಗೆ ಎಲ್ಲಿ ಕೊಡ್ತಾರೆ? ಇಲ್ಲ, ಬಡವ್ರಿಗೆ ಏನೂ ಇಲ್ಲ. ರೈತರವರೆಗೂ ಯಾವುದೂ ಬಂದಿಲ್ಲ, ಯಾವುದು ಬರೋದು ಇಲ್ಲ. ಅಷ್ಟು ಮನದಟ್ಟಾಗ್ಬಿಟ್ಟಿದೆ. ಹೌದು, ಎಲ್ಲರಿಗೂ ಹಂಗಾಗಿದೆ ಸರ್. ಇವಾಗ ಟೊಮಾಟೊ ಮುಂಚೆ ಒಂದು 2-3 ತಿಂಗಳಿಂದ ಕಡೆ 1000-1200 ಇತ್ತು. ಇವಾಗ ಬರೀ 15 kg ಬಾಕ್ಸು 50ರಿಂದ 100ವರೆಗೂ ಹೋಗಿದೆ. ಇದಕ್ಕೆ ಏನಾದ್ರು ಇದು ಮಿನಿಮಮ್ ರೇಟ್ ಅಂತ ಫಿಕ್ಸ್ ಮಾಡೋಕ್ಕಾಗುತ್ತಾ? ಮಾಡ್ಬೋದು ಗೌರ್ಮೆಂಟು, ಅವ್ರು ಮಾಡಲ್ಲ. ಇವ್ರು ಮಾಡಿದ್ರೆ ಇವರು ಚೆನ್ನಾಗಿ ಆಗ್ತಾರಲ್ಲ ರೈತರು. ಮಿನಿಮಮ್ 400-500 ಫಿಕ್ಸ್ ಮಾಡಿ ನಿಗದಿ ಬೆಲೆ ಇಷ್ಟಂತ ಫಿಕ್ಸ್ ಮಾಡಿಬಿಟ್ರೆ ಮಾಡ್ತಾರೆ. ಅವ್ರು ಮಾಡೋದೇ ಇಲ್ಲ. ಆ ರೀತಿ ಇದ್ರೆ ಇಲ್ಲಿ ನಮ್ಮ ದೇಶಕ್ಕೆ ಈ ಗತಿ ಏನು ಸರ್? ಹೌದು. ಹಾಂ, ಹಿಂಗಿದೆ ನಮ್ಮ ಕೆಲಸ. ಓಕೆ. ಮತ್ತು ಏನಾದ್ರು ರಾಜ್ಯ ಈ ನಿಮ್ಮ ಕಡೆಯಿಂದ ಸರ್ಕಾರ ಗಮನಕ್ಕೆ ಇದು ಬರಬೇಕು ಅಂತ ಏನಾದ್ರು ತಿಳಿಸ್ಕೊಡ್ತೀರಾ? ಏನಾದರೂ ಏನು ತಿಳಿಸಿದ್ರು ಪ್ರಯೋಜನ ಸರ್? ಏನು ಮಾಡ್ತಾರೆ? ಸರ್ಕಾರ ಕಡೆಗೂ ಸ್ಟ್ರೈಕ್ ಮಾಡಿ ಬಾಯಿ ಹೊಡ್ಕೊಂಡ್ರು ನಾವು ಅಲ್ಲೇ ಸಾಯ್ಬೇಕಷ್ಟೇ. ಅವರೇನು ಮಾಡಲ್ಲ, ನೆಮ್ಮದಿಯಾಗ AC ರೂಮ್ನಲ್ಲಿ ಇರ್ತಾರೆ, ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇರ್ತಾರೆ. ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಹಂಗೆ, ರಾಜಕೀಯ ನಾಯಕರು ಇನ್ನೂ ಇದಾಗಿದೆ ಸರ್. ಲಂಚ ಕೊಟ್ಟರೆ ನಡೆಯುತ್ತೆ. ಇಲ್ಲ ಅವ್ರು ಕೇಳ್ಬೋದಲ್ಲ, ಯಾಕ್ರಿ ನಮ್ಮ ರೈತರ ಹತ್ರ ಲಂಚ ಕೇಳ್ತೀರಾ, ನೀವು ಇದು ಮಾಡ್ತೀರಿ ಅಂದ್ರೆ ಶಿಸ್ತಾಗಿ ಇದು ಮಾಡಿದ್ರೆ ಕಂಟ್ರೋಲ್ ಆಗ್ಬೋದು. ಇವರೇ ಕೇಳಲ್ಲ. ಇನ್ನು ನಾವೇನು ಮಾಡೋದು? ಓಟ್ ಹಾಕಿದ್ವಿ, ಗೆಲ್ಸ್ಬಿಟ್ಟಿದ್ವಿ. ಅವ್ರೇನು ಮಾಡಿದ್ರೆ ಅವ್ರು ನೋಡ್ಕೋಬೇಕು. MLA ನಮ್ಮ ಪಾರ್ಟಿನೇ, ಇವಾಗ JDS ನಾವು ನಮ್ಮ ಪಾರ್ಟಿನೇ ಇದ್ದಾರೆ. ಅವ್ರಿಗೆ ಅನುದಾನ ಕೊಡಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಮೇಲೆ ಇದೆ. ಅವ್ರ ಮೇಲೆ ಬಿದ್ದು ನಾವೇನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ? ಅಲ್ಲಿ ಫಂಡ್ಸ್ ಬಂದಿಲ್ಲ ಅಂದರೆ ಇವರು ಕೆಲಸ ಏನು ಮಾಡೋಕ್ಕಾಗ್ತದ? ಅದು ಎಷ್ಟಂತ ಆಗುತ್ತೆ? MLA ಅಂದರೆ ಇವ್ರ ಕೈಯಿಂದ ಏನು ಮಾಡೋಕ್ಕೂ ಆಗಲ್ಲ ಪಾಪ. ಹೌದೌದು, ಅವ್ರಿಗೆ ಮಾಡ್ತಾರೆ. ಫಂಡ್ಸ್ ಬರಬೇಕಲ್ಲ. ಮಿನಿಮಮ್ ಒಂದು 5 ಕೋಟಿ ಬರುವಾಗ 2 ಕೋಟಿಯನ್ನು ಬಂದರೆ ಅಲ್ಲಿ ಸ್ವಲ್ಪ ಆಗ್ಬೋದು. ಏನು ಕೊಡ್ತಾನೆ ಗ್ಯಾರಂಟಿ ಅಂತ ದೇಶನೇ ಹಾಳು ಮಾಡಿಬಿಟ್ಟಿದ್ದಾರೆ. ಹೌದು. ಈಗ ಸಿದ್ದರಾಮಯ್ಯ ಸರ್ಕಾರ ಬಿಟ್ಟಿ ಭಾಗ್ಯಗಳು ಬಂದಿದೆಯಲ್ಲ, ಅದು ರೈತರಿಗೆ ಏನಾದ್ರು ರೀಚ್ ಆಗಿದೆಯಾ? ಹಿಂಗೆ ಯಾವುದು ಬಿಟ್ಟಿ ಭಾಗ್ಯ ಯಾವ್ದು ಬಿಟ್ಟಿದ್ದಾರೆ ಸರ್? ರೇಷನ್ ಕೊಡ್ತೀವಿ 10 kg ಅಂದರು ಅದು ಇಲ್ಲ. ದುಡ್ಡು ಹಾಕ್ತೀವಿ ಅಂದ್ರೆ ದುಡ್ಡು ಹಾಕಿಲ್ಲ. ಗೃಹಲಕ್ಷ್ಮಿ ಭಾಗ್ಯ ಹಾಕ್ತೀವಿ ಅಂದ್ರು ಅದೇ ಹಾಕಿಲ್ಲ. ಏನು 3 ತಿಂಗಳು 4 ತಿಂಗಳು ಏನೋ ಅವರು ಗಲಾಟೆ ಮಾಡ್ತಾ ಇದ್ದಾರೆ. ಬಂದಿಲ್ಲ ಅಂತ ಸೈಕಲ್ ನೋಡ್ತಾನೆ ಟಿವಿಯಲ್ಲಿ. ಇನ್ನೇನು ಸರ್ ಇದು ಮಾಡೋದು? ಹಂಗೆ ಅಕ್ಕಿ ಹಾಕ್ತೀವಿ 4 ತಿಂಗಳಿಂದ 10 kg ಅಂತಾರೋ, ಅದು ಗ್ಯಾರಂಟಿ ಇದೆ ಸರ್. ಹಾಕೋದು ಬರೋವರೆಗೂ ಗ್ಯಾರಂಟಿ ಇಲ್ಲ. ಕಥೆನೂ ಇತ್ತು. ಹಂಗೂ ನಮ್ಮ ಬುದ್ಧಿಯಲ್ಲ, ನಾವಾದರೂ ಇದು ಮಾಡಿಕೊಂಡು ಒಳ್ಳೆ ಸರ್ಕಾರ ಹೋಗ್ತದೆ. ಈ ಫ್ರೀ ಭಾಗ್ಯಗಳು ಹೇಳ್ಬಿಟ್ಟಲ್ಲ, ಅದಕ್ಕೋಸ್ಕರ ಎಲ್ಲರೂ ನಮ್ಮ ರೈತರು ಹೆಣ್ಮಕ್ಳು ಎಲ್ಲ ವ್ಯವಹಾರ ಹಾಕಿಟ್ಟಿದ್ದಾರೆ. ಕಾಂಗ್ರೆಸ್ಗೆ ಹಾಕ್ಬಿಟ್ಟಿದ್ದಾರೆ. ಇವಾಗ ಕಾಂಗ್ರೆಸ್ಸಲ್ಲಿ 20 ಸೀಟ್ ಬರೋದು ಸರ್ ಕರ್ನಾಟಕದಲ್ಲಿ. 20 ಸೀಟಿಂದ 30 ಸೀಟು ಬರೋದು, 20 ಸೀಟು ಬರೋದು. ಹಂಗಿದೆ ಸರ್ ಇವಾಗ ಎಲೆಕ್ಷನ್ ಬರಬೇಕು. ಆಲ್ರೆಡಿ ಇವಾಗ ನಮ್ಮ ರಾಜ್ಯ ಸರ್ಕಾರ ಸಾಲದಲ್ಲಿದೆ. ರಾಜ್ಯ ಸರ್ಕಾರ ತುಂಬ ಸಾಲ ಸೂಲ ಎಲ್ಲ. ಇವಾಗ ಏನೋ ಮೊನ್ನೆ ಏನೋ ಹೇಳ್ತಾ ಇದ್ರು 8,000 ಕೋಟಿ ಏನೋ ಸಾಲ ಕೇಳಿದ್ರು. ಹೌದೌದು. ಅದರಿಂದ ಅಕ್ಕಿ ಹಾಕ್ತೀವಿ ಅಂತ. ಇದು ಯಾರು ಸರ್ ಹಾಕಿಂತ ಹೇಳಿದ್ರು? ಫ್ರೀ ಭಾಗ್ಯ ಯಾರು ಹೇಳಿದ್ರು? ನಂಗೆ ಬಸ್ ಫ್ರೀ ಕೊಡು, ನಮ್ಗೆ 2,000 ರೂಪಾಯಿ ಕೊಡು ಅಂತ ಯಾರಾದರೂ ಕೇಳಿದ್ದೀರಾ? ಅದು ಮಾಡೋಕ್ಕಿಂತ ಕೃಷಿ ಇಲಾಖೆಗೆ ಏನಾದ್ರು ಕೊಡ್ಬೋದಲ್ಲ ರೈತರಿಗೆ? ಏನಾದ್ರು ಕೃಷಿ ಇಲಾಖೆ ಅವ್ರಿಗೆ ಯಾವ ಮಿನಿಸ್ಟ್ರು ಬಂದ್ರೂ ರೈತ ಬೆನ್ನು ಮುಖ್ಯ ಅಂತ ಹೇಳ್ತಾರಲ್ಲ ಸರ್, ಬೆನ್ನು ಮೂಲೆ ಅಂತ. ಯಾವ ರೈತರಿಗೆ ಏನು ಮಾಡಿದ್ದಾರೆ ಇವರ? ಒಂದು ಪಕ್ಕದಿಂದ ಕೇಳ್ಕೊಂಡು ಬಂದ್ಬಿಟ್ರು ದೇಶದಲ್ಲಿ, ಇಂಥ ರೈತಿಗೆ ನಾವು ಇಷ್ಟು ಮಾಡಿದ್ದೀವಿ, ಇಂಥ ಕೆಲಸ ಮಾಡಿದ್ದೀವಿ, ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ವಿ. ಯಾವ ರೈತರಿಗೆ ಮಾಡಿದ್ದಾರೆ ಹೇಳಿ ಸರ್? ಗೊಬ್ಬರ ಎಲ್ಲೋ, ಮದ್ದುಗಳೇಲೋ, ಯಾವ್ದು ಸಬ್ಸಿಡಿ ಯಾವ್ದು ಕೊಡ್ತಾ ಇದ್ದಾರೆ? ಯಾವುದೂ ಇಲ್ಲ. ದಿನ ರೇಟ್ಗಳು ಜಂಪ್ ಆಗ್ತಿದೆ.
1300 1400 ರೂಪಾಯಿ ಆಗಿದೆ DAP. ಹ್ಞೂ 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 ಈ ಮಹಾದನ್ ಆಗ್ತಾ ಇತ್ತು ಟೊಮೆಟೊಗೆ, ಅದು 1800 ರೂಪಾಯಿ, 1400 ರೂಪಾಯಿ ಇದ್ದು 1800 ರೂಪಾಯಿ. ಹ್ಞೂ ಹ್ಞೂ ಕೆಲಸ ರೈತರು ಹಾಕೋದು, ಉದ್ಧಾರ ಹಾಕೋದು ಎಲ್ಲ A to Z, ಯಾವುದು ಕಡಿಮೆ ಇಲ್ಲ, ಯಾವುದು ಜಾಸ್ತಿ ಇಲ್ಲ, ಅದು ಹೇಳೋಷ್ಟೇ ಇಲ್ಲ. ಹ್ಞೂ ಹ್ಞೂ ಹಿಂಗೆ ಮಾಡಿದ್ದಾರೆ ನಮ್ಮ ಗೌರ್ಮೆಂಟು. ಸೊ ನೆಕ್ಸ್ಟು ನಿಮ್ಮ ಅನುಭವ ಮೇಲೆ ಇದೇ ಸರ್ಕಾರ ಕಂಟಿನ್ಯೂ ಆಗುತ್ತೆ ಹಿಂಗೆ? ಸರ್ ಈ ಸರ್ಕಾರ ಇರೋದೇ ಇಲ್ಲ ಸರ್, ಇರೋದೇ ಇಲ್ಲ. ಇರೋದೇ ಇಲ್ಲ. ಹ್ಞೂ ಹ್ಞೂ ಏನಾದರೂ ಇನ್ನೇನಾದರೂ ಜನಗಳೆಲ್ಲ ಮನಸ್ಸು ಮಾಡಿ ಒಳ್ಳೆ ಸರ್ಕಾರಕ್ಕೆ ಓಟ್ ಹಾಕಿದ್ರೆ ಹ್ಞೂ ಹ್ಞೂ ನಮ್ಗೆ ಉಳ್ಕಾಲ ಇದೆ, ಇಲ್ಲಂದರೆ ಉಳ್ಕಾಲ ಇಲ್ಲ ನಮಗೆ. ಸರ್ ನಿಮ್ಮ ಅನುಭವ ಪ್ರಕಾರ ಯಾವ ಸರ್ಕಾರ ರೈತರಿಗೆ ಸಪೋರ್ಟಿವ್ ಆಗಿದೆ ಅಂತ ಅನಿಸ್ತಿದೆ ನಿಮಗೆ? ಸರ್ ಸರ್ಕಾರದಲ್ಲಿ ಯಾವ ಪಕ್ಷ? ಸಿಟ್ಟಾಗಿರ್ಬೇಕಷ್ಟೇ, ಯಾವ ಪಕ್ಷ ಆದರೂ ಆಗಲಿ. ನಮ್ಗೆ ಈ ಪಕ್ಷ ಆ ಪಕ್ಷ ಅಲ್ಲ, ಹ್ಞೂ ಹ್ಞೂ ರೈತರಿಗೆ ಒಳ್ಳೆ ಮಾಡಬೇಕು, ಹಾಂ ಹಾಂ ಅದೇ ನಮ್ದು ಒಳ್ಳೆ ಸರ್ಕಾರ. ಒಳ್ಳೆ ಸೌಲಭ್ಯ ಸ್ಕೀಮ್ಸ್ ತಂದು ಸ್ಕೀಮ್ ಅದು ನೇರವಾಗಿ ಗ್ರೌಂಡ್ ಲೆವೆಲ್ಗೆ ರೀಚ್ ಆಗಬೇಕು. ಗ್ರೌಂಡ್ ಲೆವೆಲ್ಗೆ ಎಲ್ಲೋ ಬಂದು ಅಲ್ಲಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ 100 ರೂಪಾಯಿ ಬಂದರೆ ಇದು 10 ರೂಪಾಯಿ ಬರೋಲ್ಲ. ನಮ್ಮ ರೈತರ ಪರಿಸ್ಥಿತಿ ಹಂಗೆ. ಹೌದು. ಮಧ್ಯವರ್ತಿಗಳೇ ಎಲ್ಲ ಮಧ್ಯವರ್ತಿಗಳು ತಿಂದುಬಿಟ್ಟು ಮಿಕ್ಕಿದಂಗೆ ನಮಗೆ ಇದು ಕಲಿಸೋ ಸರ್. ಅದು ಸ್ವಲ್ಪ ಅದಕ್ಕೆ ಅವ್ರಿಗೆ ಸುತ್ತಮುತ್ತಲ ಇರೋರಿಗೆ ಕೊಡ್ತಿದ್ದಾರೆ. ಹ್ಞೂ 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 ಯಾರಿಗೂ ಅದು ಅನುಕೂಲನೇ ಆಗಲ್ಲ. ಹ್ಞೂ ಹ್ಞೂ ಹಂಗಿದೆ ಸರ್ ನಮ್ಮ ಪರಿಸ್ಥಿತಿ. ಓಕೆ ಸರ್, ಥ್ಯಾಂಕ್ ಯು ಸರ್.